ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಮೀಡಿಯನ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾವು ಫ್ಲಿಪ್ಕಾರ್ಟ್ನಲ್ಲಿ ಯಾವುದಾರ ಒಂದು ಪ್ರಾಡಕ್ಟ್ನ ನಾವು EMI ಮುಖಾಂತರ ತಗೊಂಡಾಗ ಆ EMI ಅಮೌಂಟ್ನ ನಾವು ಯಾವ ರೀತಿ ಕಟ್ಟಬೇಕು ಅಂತ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದರಿಂದ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ತಗೊಂಡಿರೋಂಥ ಪ್ರಾಡಕ್ಟ್ನ EMI ಎಷ್ಟಿದೆ, ಜೊತೆಗೆ ಯಾವ ರೀತಿ ಅಮೌಂಟ್ನ ನಾವು ಕಟ್ಟಬೇಕಾಗುತ್ತೆ, ಅಮೌಂಟನ್ನು ನಾವೇ ಕಟ್ಟಬೇಕೋ ಅಥವಾ ಅವರು ನಮ್ಮ ಅಕೌಂಟ್ನಲ್ಲೇ ಕಟ್ ಮಾಡ್ಕೊಳ್ತಾರೋ, ಜೊತೆಗೆ EMI ಅಮೌಂಟು ಇನ್ನೂ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಆ ಅಕೌಂಟ್ ಆಪ್ಷನ್ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ನಮಗೆ ನಾವು ಬುಕ್ಕಿಂಗ್ ಮಾಡಿರುವಂಥ ಆರ್ಡರ್ಸ್ನ ಡೀಟೇಲ್ಸ್, ಜೊತೆಗೆ ನಾವು ಕಟ್ಟಬೇಕಿರುವಂಥ EMIನ ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ. ಈಗ ನಾವು EMI ಕಟ್ಟಬೇಕಾಗಿರೋದ್ರಿಂದ ಫ್ಲಿಪ್ಕಾರ್ಟ್ EMI ಅಂತ ಇದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ ನಾವು ಕಟ್ಟಬೇಕಾಗಿರೋಂಥ EMIನ ಕಂಪ್ಲೀಟ್ ಡೀಟೇಲ್ಸು ಇದರಲ್ಲಿ ಸಿಗುತ್ತೆ. ಇಲ್ಲಿ ನಾನು ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೆ, ಅದರ EMIನ ನಾನೀಗ ಪೇ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಪೇ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಪೇ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಆ ಪೇಮೆಂಟ್ನ ಮಾಡೋದಕ್ಕೆ ನಮಗೆ ತುಂಬ ಆಪ್ಷನ್ಗಳು ನಮಗೆ ಕಾಣುತ್ತೆ. ಇದರಲ್ಲಿ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೆ ಯಾವುದೇ ಥರ ನಿಮ್ಮ ಮನೆಗೆ ಬಂದು EMIನ ಕಟ್ಟಿಸ್ಕೊಂಡು ಹೋಗೋ ಥರ ಯಾವುದೇ ಥರ ಸ್ಪೆಷಲಿಟೀಸು ಇರೋದಿಲ್ಲ ಈ ಫ್ಲಿಪ್ಕಾರ್ಟ್ನಲ್ಲಿ. ಅದರಿಂದ ನಾನು UPI ಅಂತ ಇದೆಯಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಡ್ತಾಯಿದ್ದೀನಿ. ಪೇ ಬೈ ಎನಿ UPI ಆ್ಯಪ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನಾನೀಗ. ಅದನ್ನು ಕ್ಲಿಕ್ ಮಾಡಾದಮೇಲೆ ನಮಗೆ ಒಂದು ಕಂಟಿನ್ಯೂ ಆಪ್ಷನ್ ಸಿಗುತ್ತೆ. ಆ ಕಂಟಿನ್ಯೂ ಆಪ್ಷನ್ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ನಾವು ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡುವಂಥ Paytm ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಗೂಗಲ್ ಪೇ, ಫೋನ್ಪೇ, ಇಲ್ಲಿ ಯಾವುದೇ ಥರ ಅಪ್ಲಿಕೇಶನ್ನ ಯೂಸ್ ಮಾಡಿ ನಾವು ಪೇಮೆಂಟ್ನ ನಾವು ಮಾಡ್ಬೋದು. ಇಲ್ಲಿ ನಾನು Paytm ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ನಾನು ಪೇಮೆಂಟ್ನ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನಿಮ್ಮ ಪೇಮೆಂಟ್ನ ಮಾಡಬೇಕಾದ್ರೆ ಯಾವುದಾದ್ರು ಫೋನ್ ಅಟೆಂಡ್ ಮಾಡೋದು ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಆಫ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಏಕೆಂತಂದರೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರ್ವರ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಎರರ್ ಪ್ರಾಬ್ಲಮ್ ಬರ್ಬೋದು. ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ಇಲ್ಲಿ ಒಂದು ಫೋನ್ ಬಂತು, ಅಟೆಂಡ್ ಮಾಡೋದಂತ ಟ್ರೈ ಮಾಡಿದೆ, ಬಟ್ ಈ ಥರ ಎರರ್ ಅಂತ ಬಂದಿದೆ. ಏನು ತೊಂದರೆ ಇಲ್ಲ, ನಿಮಗೆ ನಿಮ್ಮ ಪೇಮೆಂಟು ಕಂಪ್ಲೀಟ್ ಆಗಿದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ನಿಮಗೆ ಹಾಕೋದಿಲ್ಲ. ಇಲ್ಲಿ ನನಗೆ ಪೇಮೆಂಟ್ ಎರರ್ ಅಂತ ಬಂದರೂ ಕೂಡ ನನಗಿಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ನಮಗೆ EMI ಅಮೌಂಟು ಕೂಡ 0 ಆಗಿದೆ. ಇದಿಷ್ಟು ಫ್ಲಿಪ್ಕಾರ್ಟ್ನ EMIನ ಪೇಮೆಂಟ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.